10ನೇ ತರಗತಿಯ ಜೀವವಿಜ್ಞಾನ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಒಂದು ಪಾಠದಲ್ಲಿ ಭಿನ್ನತೆಯ ಮಹತ್ವವೇನು ಎಂಬುದರತ್ತ ಒಂದು ನೋಟ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ DNA ಸ್ವಪ್ರತೀಕರಣ ಹೊಂದುವ ಸಮಯದಲ್ಲಿ ಉಂಟಾಗುವ ಕೆಲವು ದೋಷಗಳಿಂದ ಭಿನ್ನತೆಯು ಉಂಟಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಗಮನಿಸುವುದಾದರೆ, ಅಡಿಗೆ ಪುಸ್ತಕವನ್ನು ನೋಡಿಕೊಂಡು ರವೆ ಉಂಡೆಯನ್ನು ತಯಾರಿಸುವ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಳ್ಳೋಣ. ಅಡಿಗೆ ಪುಸ್ತಕದಲ್ಲಿ ರವೆ, ದ್ರಾಕ್ಷಿ, ಗೋಡಂಬಿ, ಅದಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ನಮೂದಿಸಿರುತ್ತಾರೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ ರವೆ ಉಂಡಿಗೆ ಬೇಕಾಗುವಂಥ ಸಕ್ಕರೆಯನ್ನು ಅದರಲ್ಲಿ ನಮೂದಿಸಿರುವುದಿಲ್ಲ. ಹೀಗಾಗಿ ಆ ಪುಸ್ತಕವನ್ನು ನೋಡಿಕೊಂಡು ಅಡಿಗೆ ಮಾಡುವಾಗ ಆ ರವೆ ಉಂಡಿಗೆ ಏನಾಗುತ್ತೆ ಅಂದರೆ, ಸಕ್ಕರೆ ಹಾಕುವ ಒಂದು ಅಂಶ ಅದರಲ್ಲಿ ನಮೂದಾಗದೇ ಇರುವುದರಿಂದ ಸಕ್ಕರೆಯನ್ನು ಹಾಕದೆ ಉಂಡಿಯನ್ನು ತಯಾರಿಸಿದಾಗ ಆಗುವ ಪರಿಸ್ಥಿತಿ ಹೇಗಿರಬಹುದು ಅಂದರೆ, ಇಷ್ಟೇ ನೆನಪಿಟ್ಕೋಬೇಕು. DNA ಉಂಟಾಗುವ ಸಣ್ಣ ಪುಟ್ಟ ದೋಷಗಳು, DNA ಸ್ವಪ್ರತೀಕರಣ ಹೊಂದುವ ಸಮಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ದೋಷಗಳು, ಸ್ಮಾಲ್ ಎರರ್ಸ್ ಅಂತೇನು ಹೇಳ್ತೇವಲ್ಲ, ಅದರಿಂದಾಗಿ ಪ್ರೋಟೀನ್ಗಳಲ್ಲೂ ಕೂಡ ದೋಷಗಳು ಉಂಟಾಗುತ್ತವೆ. ಹೀಗಾಗಿ ಅದರಿಂದ ಉಂಟಾಗುವ ಜೀವಿಗಳಲ್ಲೂ ಕೂಡ ಭಿನ್ನತೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ನಾವು ಹೇಳುತ್ತೇವೆ. ಅಂದರೆ ಅಡಿಗೆ ಪುಸ್ತಕದಲ್ಲಿ ಸಕ್ಕರೆ ನಮೂದಿಸದೇ ಇರುವುದರಿಂದ ನಾವೇನು ಮಾಡಿದ್ವಿ ಅಂತಂದರೆ, ಆ ರವೆ ಉಂಡಿಯನ್ನು ಸಕ್ಕರೆ ಹಾಕದೇನೆ ನಾವು ಆ ಉಂಡೆಯನ್ನು ಮಾಡಿದೆವು. ಸೊ ಹೀಗಾಗಿ ಆ ಉಂಡೆಗಳು ರುಚಿಯನ್ನು ಕಳೆದುಕೊಂಡಿದ್ದವು ಅನ್ನುವಂಥದ್ದು. ಅಂದರೆ ಒಂದು ಸಣ್ಣ ಒಂದು ತಪ್ಪಿನಿಂದಾಗಿ ಅಥವಾ ಸಕ್ಕರೆ ಹಾಕದೇ ಇರುವುದರಿಂದಾಗಿ ನಮ್ಮ ಉಂಡೆಗಳು ಏನಾಯಿತು ಅಂದರೆ ಅವು ಚೆನ್ನಾಗಿ ಆಗಲಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಸೊ ಇದನ್ನೇ ನಾವು ಭಿನ್ನತೆಯ ಒಂದು ಇದಕ್ಕೆ ಕೂಡ ಹೋಲಿಸ್ಬೋದು ಅನ್ನುವಂಥದ್ದು. ಹಾಗಾದರೆ ಪ್ರಶ್ನೆ ಉದ್ಭವಿಸುತ್ತೆ, ಭಿನ್ನತೆಗಳು ಒಳ್ಳೆಯದೋ ಅಥವಾ ಕೆಟ್ಟದ್ದೋ? ಭಿನ್ನತೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನುವಂಥ ಒಂದು ಪ್ರಶ್ನೆ ನಮ್ಮೆದುರು ಬರುತ್ತೆ. ವ್ಯಕ್ತಿಗತವಾಗಿ ಜೀವಿಗಳಿಗೆ ಭಿನ್ನತೆಗಳು ಒಳ್ಳೆಯದಾದರೂ ಆಗ್ಬೋದು ಅಥವಾ ಕೆಟ್ಟದ್ದಾದರೂ ಆಗ್ಬೋದು ಅಂತೇಳಿ ನಾವು ಹೇಳಬಹುದು. ಆದರೆ ಗಮನಿಸಬೇಕು, ಪ್ರಭೇದಗಳ ದೃಷ್ಟಿಯಿಂದ, ವೆರಿ ಇಂಪಾರ್ಟೆಂಟ್, ಪ್ರಭೇದಗಳ ದೃಷ್ಟಿಯಿಂದ ನೋಡುವುದಾದರೆ ಭಿನ್ನತೆಗಳು ಒಳ್ಳೆಯದೇ ಆಗಿರುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳವರೆಗೆ ಪ್ರಭೇದಗಳು ಉಳಿಯಬೇಕು ಎಂದರೆ ಭಿನ್ನತೆ ಎಂಬುದು ಅನಿವಾರ್ಯ. ಭಿನ್ನತೆಯಿಂದ ಮಾತ್ರ ಪ್ರಭೇದಗಳ ಉಳಿವು ಎಂಬುದು ಸಾಧ್ಯವಾಗಿದೆ ಎಂಬುದನ್ನು ನಾವು ಹೇಳ್ತೇವೆ. ಆದರೆ ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಜೀವಿಗಳಿಗೆ ನಾವು ಭಿನ್ನತೆಯನ್ನು ಗಮನಿಸುವುದಾದರೆ ಕೆಲವು ಸಂದರ್ಭದಲ್ಲಿ ಒಳ್ಳೆಯದು ಆಗ್ಬೋದು, ಕೆಲವು ಜೀವಿಗಳಿಗೆ ಕೆಲವು ಸಂದರ್ಭದಲ್ಲಿ ಅದು ಕೆಟ್ಟದ್ದನ್ನು ಕೂಡ ಉಂಟು ಮಾಡಬಹುದು ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಇದನ್ನು ಒಂದು ಉದಾಹರಣೆಯೊಂದಿಗೆ ಗಮನಿಸುವುದಾದರೆ, ಈ ಒಂದು ಚಿತ್ರದಲ್ಲಿ ಬ್ಯಾಕ್ಟೀರಿಯಾದ ಗುಂಪನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಉದಾಹರಣೆಯನ್ನು ನೋಡೋಣ. ಏನು ಅಂತಂದರೆ, ಬ್ಯಾಕ್ಟೀರಿಯಾದ ಪ್ರಭೇದ ಒಂದು ಇಲ್ಲಿ ಚಿತ್ರದಲ್ಲಿ ಗಮನಿಸೋಣ. ಈ ಬ್ಯಾಕ್ಟೀರಿಯಾದ ಯಾವುದೇ ಒಂದು ಪ್ರಭೇದ ನೀರಿನಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ವಾಸಿಸುತ್ತದೆ ಎಂದುಕೊಂಡರೆ ಅವು ಈ ನಿರ್ದಿಷ್ಟ ತಾಪಕ್ಕೆ ಮಾತ್ರ ಹೊಂದಿಕೊಂಡಿರುತ್ತದೆ. ಅಂದರೆ ಈ ವಾತಾವರಣದಲ್ಲಿಯೇ ಮಾತ್ರ ಅವು ಬದುಕುಳಿಯುವ ಸಾಮರ್ಥ್ಯ ಹೊಂದಿರುತ್ತವೆ. ಈ ವಾತಾವರಣದಲ್ಲಿಯೇ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳುತ್ತವೆ ಎಂದು ನಾವು ಹೇಳುತ್ತೇವೆ. ಅಷ್ಟೇ ಅಲ್ಲ, ಅವುಗಳ DNA ಸ್ವಪ್ರತೀಕರಣ ಸಂದರ್ಭದಲ್ಲೂ ಉಂಟಾಗುವ ಕೆಲವು ಎರರ್ಸ್ ಅಥವಾ ದೋಷಗಳಿಂದ ಭಿನ್ನತೆಯನ್ನು ಈ ಬ್ಯಾಕ್ಟೀರಿಯಾಗಳು ತೋರ್ಪಡಿಸುತ್ತವೆ ಎಂದು ನಾವು ಹೇಳುತ್ತೇವೆ. ಅಂತಂದರೆ ಇದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಹೆಚ್ಚಿನ ತಾಪದಲ್ಲಿ ಬದುಕುಳಿಯುವ ಭಿನ್ನತೆಯನ್ನು ತೋರ್ಪಡಿಸಿದಾಗ
ಅಂದರೆ ಉದಾಹರಣೆಗೆ ಈ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾ 40 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಉಳಿಯುವ ಒಂದು ಸಾಮರ್ಥ್ಯವನ್ನು ತೋರ್ಪಡಿಸ್ತು ಅಂದಾಗ ಅದೇನಾಗತ್ತೆ ಅಂದರೆ ಈ 30 ಡಿಗ್ರಿ ಸೆಲ್ಸಿಯಸ್ ಏನು ನೀರಿನ ತಾಪ ಇದೆಯಲ್ಲ, ಈ ತಾಪದಲ್ಲಿ ಈ ಒಂದು ಬ್ಯಾಕ್ಟೀರಿಯಾ 40 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬದುಕುಳಿಯುವ ಸಾಮರ್ಥ್ಯ ಹೊಂದಿರುವ ಬ್ಯಾಕ್ಟೀರಿಯಾ 30 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಬದುಕುಳಿಯುವುದು ಸಾಧ್ಯವಾಗುವುದಿಲ್ಲ. ಅಂದರೆ ಅದು ನಾಶವಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿಯಾಗಿ ಭಿನ್ನತೆ ಕೆಲವು ಜೀವಿಗಳಿಗೆ ಅದೇನಾಗತ್ತೆ ಅಂದರೆ ಹಾನಿಯನ್ನುಂಟು ಮಾಡುತ್ತದೆ ಎಂದು ನಾವು ಹೇಳುತ್ತೇವೆ. ಅಂದರೆ ಅವೇನು ಮಾಡ್ತವೆ ಅಂದರೆ ಒಂದು ವೇಳೆ ವಾತಾವರಣ ಇಲ್ಲಿ ನೀರಿನ ಒಂದು ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದು 40 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಉಳಿಯುವ ಸಾಮರ್ಥ್ಯ ಹೊಂದಿರೋದ್ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುವಲ್ಲಿ ವಿಫಲತೆ ಆಗುವುದರಿಂದಲೂ ಕೂಡ ಆ ಒಂದು ಬ್ಯಾಕ್ಟೀರಿಯಾ ನಾಶ ಆಗತ್ತೆ. ಹೀಗಾಗಿ ಭಿನ್ನತೆ ಕೆಟ್ಟದ್ದನ್ನು ಕೂಡ ಈ ಒಂದು ಬ್ಯಾಕ್ಟೀರಿಯಾಕ್ಕೆ ಉಂಟು ಮಾಡಬಲ್ಲದು ಎಂಬುದನ್ನು ನಾವು ಹೇಳಬಹುದು ಅನ್ನುವಂಥದ್ದು. ಅಂದರೆ ಕೆಲವು ಜೀವಿಗಳಿಗೆ ಭಿನ್ನತೆ ಒಳ್ಳೆಯದಾದರೂ ಕೆಲವು ಜೀವಿಗಳಿಗೆ ಹಾನಿಯನ್ನುಂಟು ಮಾಡುತ್ತೆ ಅಂತೇಳಿ ನಾವು ಹೇಳ್ತೇವೆ. ಉದಾಹರಣೆಗೆ ಜಾಗತಿಕ ತಾಪಮಾನದಿಂದ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋದಾದರೆ, ಜಾಗತಿಕ ತಾಪಮಾನದಿಂದ ಒಂದು ವೇಳೆ ಈ ಬ್ಯಾಕ್ಟೀರಿಯಾದ ನೀರಿನ ಒಂದು ಮಟ್ಟ ತಾಪಮಾನ ಏನಿದೆ ಅಲ್ಲ 50 ಡಿಗ್ರಿ ಸೆಲ್ಸಿಯಸ್ಗೆ ಏರ್ತು ಅಂತ ನಾವು ಭಾವಿಸಿದಾಗ 50 ಡಿಗ್ರಿ ಸೆಲ್ಸಿಯಸ್ಗೆ ಏರಿದಾಗ ಹೆಚ್ಚಾದಾಗ ಏನಾಗ್ಬೋದು? ಆಗೇನಾಗತ್ತೆ ಅಂದರೆ ಹೆಚ್ಚಿಗೆ ತಾಪಮಾನಕ್ಕೆ ಹೊಂದಿಕೊಳ್ಳುವಂಥ ಏನು ಬ್ಯಾಕ್ಟೀರಿಯಾಗಳದಾವಲ್ಲ ಆ ಬ್ಯಾಕ್ಟೀರಿಯಾಗಳು ಮಾತ್ರ ಏನಾಗತ್ತೆ ಅಂದರೆ ಬದುಕುಳಿದು ತಮ್ಮ ಸಂತತಿಯನ್ನು ಮುಂದುವರಿಸ್ತವೆ. ಆದರೆ ಕಡಿಮೆ ತಾಪಮಾನದಲ್ಲಿ ಉಳಿಯುವಂಥ ಬ್ಯಾಕ್ಟೀರಿಯಾಗಳು ಅವು ಏನು ಅಂತಂದರೆ ಉಳಿಯುವುದಿಲ್ಲ ಅಂತ ಹೇಳ್ತೇವೆ. ಹೀಗಾಗಿ ಈ ಒಂದು ಸಂದರ್ಭವನ್ನು ನಾವು ಗಮನಿಸಿದಾಗ ಇಲ್ಲಿ ಭಿನ್ನತೆ ಎನ್ನುವುದು ಒಂದು ವರವಾಗಿ ಕೂಡ ಅದು ಏನು ಅಂತಂದರೆ ಸಾಧ್ಯವಾಗಬಲ್ಲದು ಅಂತೇಳಿ ನಾವು ಹೇಳ್ತೇವೆ. ಆದರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಏನು ಅಂತಂದರೆ ಯಾವ ಬ್ಯಾಕ್ಟೀರಿಯಾ ಹೆಚ್ಚಿನ ತಾಪಮಾನದಲ್ಲಿ ಉಳಿಯುವ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳುತ್ತೋ ಆ ಬ್ಯಾಕ್ಟೀರಿಯಾ ತನ್ನ ಸಂತತಿಯನ್ನು ಮುಂದುವರಿಸಿ ಮತ್ತೆ ಬ್ಯಾಕ್ಟೀರಿಯಾದ ಪ್ರಭೇದಗಳು ಮುಂದುವರಿತವೆ. ಯಾವ ಬ್ಯಾಕ್ಟೀರಿಯಾ ಕಡಿಮೆ ತಾಪಮಾನದಲ್ಲಿ ಉಳಿಯುವ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೋ ಆ ಬ್ಯಾಕ್ಟೀರಿಯಾನು ಕೂಡ ಆ ಕಡಿಮೆ ತಾಪಮಾನದಲ್ಲಿ ಬದುಕುಳಿದು ತನ್ನ ಸಂತತಿ ತನ್ನ ಪ್ರಭೇದವನ್ನು ಮುಂದುವರಿಸಿಕೊಂಡು ಹೋಗುತ್ತೆ. ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ ಪ್ರಭೇದಗಳ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್, ಪ್ರಭೇದಗಳ ದೃಷ್ಟಿಯಿಂದ ನೋಡುವುದಾದರೆ ಭಿನ್ನತೆಯು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ. ಪ್ರಭೇದಗಳ ದೃಷ್ಟಿಯಿಂದ ನೋಡುವುದಾದರೆ ಭಿನ್ನತೆಯು ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಹೀಗಾಗಿ ಪ್ರಭೇದಗಳ ಉಳಿವಿಗೆ ಮಿಲಿಯನ್ ಗಟ್ಟಲೆ ವರ್ಷಗಳವರೆಗೆ ಪ್ರಭೇದಗಳು ಉಳಿಯಬೇಕೆಂದರೆ ಭಿನ್ನತೆ ಎಂಬುದು ಅತಿ ಅಗತ್ಯ, ಅನಿವಾರ್ಯವೂ ಕೂಡ ಹೌದು ಎಂದು ನಾವು ಹೇಳುತ್ತೇವೆ. ಈ ರೀತಿಯ ಹಲವಾರು ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.